Hi friends, welcome back to Anju's Kannada Log YouTube channel. So today I'm starting the video instead of Anju. ಏನಕ್ಕಂತಂದರೆ ಇವತ್ತು ಸ್ಪೆಷಲ್ ಡೇ ಕೂಡ ಇದೆ, ಹಾಗೆ ಒಂದು ಸ್ಯಾಡ್ ಮೂಮೆಂಟ್ ಕೂಡ ಇದೆ. ಫಸ್ಟ್ ಸ್ಯಾಡ್ ಮೂಮೆಂಟ್ ಏನಪ್ಪ ಅಂತಂದರೆ ನನ್ನ ದೊಡ್ಡ ಮಗ ರುಷಾಂಗೆ ಯಾಕೋ ಸ್ಟಮಕ್ ಅಪ್ಸೆಟ್ ಆಗಿ ಇನ್ಫೆಕ್ಷನ್ ಆಗಿ ಜ್ವರ ಬಂದ್ಬಿಟ್ಟು ಮಲ್ಕೊಂಡಿದ್ದಾನೆ. ಸ್ಕೂಲ್ಗೆ ಹೋಗಿಲ್ಲ. ಅವನಿಗೆ ಚೆಕಪ್ ಎಲ್ಲ ಮಾಡ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿ ಮೆಡಿಸಿನ್ ಹಾಕಿ ಮಲಗಿಸಿದ್ದೀವಿ. ಊಟ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಅದೊಂದು ನಮಗೆ ಬೇಜಾರು, ತುಂಬ ಬೇಜಾರಿದೆ, ಅಂಜುಗೂ ಆಗಲಿ ನನಗಾಗಲಿ. ಹಾಗೆ ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ, ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನನ್ನ ಹೆಂಡತಿ ಅದೇ ಅಂಜು, ಅವಳ ಬರ್ಡೇ ಇವತ್ತು. ಸೊ 10th of December ಇಸ್ ಅವರ್ ಬರ್ಡೇ. ಸೊ ತುಂಬಾ ಒಂದು ಎಕ್ಸೈಟಿಂಗ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮಗಗೆ ಹುಷಾರಿಲ್ಲ ಅಂದಮೇಲೆ ಅದ್ರ ಮುಂದೆ ನಮ್ಮ ಸೆಲೆಬ್ರೇಷನ್ ಏನು ದೊಡ್ಡದು ಅಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಹಾಗೆ ಸಿಂಪಲ್ಲಾಗಿ ಮನೇಲಿ ನಾವು ಪರಸ್ಪರ ವಿಶ್ ಮಾಡಿಕೊಂಡು ಹಾಗೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಎಸ್ ಫ್ರೆಂಡ್ಸ್, ಸೊ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರೋತ್ಸಾಹ ನೀಡಿ. ಮೇ ಬಿ ನಾವು ಹೊಸಬ್ರು, ಇವಾಗ ತಾನೇ ಶುರು ಮಾಡಿದ್ದೀವಿ. ಏನಪ್ಪ ಹೋಲ್ ಐಡಿಯಾ ಅಂತಂದರೆ, ನಾವು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ, ಅದೇ ಥರ ನಮಗೂ ಇದೆ. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ, ಹಾಗೆ ನಾವು ಪಾರ್ಟ್ ತೊಗೊಳ್ತಕ್ಕಂಥ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು, ಫ್ರೆಂಡ್ಸ್ ಫಂಕ್ಷನ್ ಆಗಿರ್ಬೋದು, ಅಥವಾ ನಾವು ಮಾಡೋ ಶಾಪಿಂಗ್ ಆಗಿರ್ಬೋದು, ನಮ್ಮ ದಿನನಿತ್ಯದ ಲೈಫ್ ಬಗ್ಗೆ ನಾವು ಒಂದು ಸ್ಮಾಲ್ ಒಂದು ಲಾಗ್ ಥರ ಮಾಡಿಬಿಟ್ಟು ನಿಮ್ಮೆಲ್ಲರ ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ನಿಮ್ಮ ಆಶೀರ್ವಾದ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಪ್ರೋತ್ಸಾಹ ನೀಡಿ ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ. ಒನ್ಸ್ ಅಗೇನ್ ನಿಮ್ಮೆಲ್ಲರ ಪರವಾಗಿ ಹಾಗೆ ನನ್ನ ಪರವಾಗಿ ನನ್ನ ಹೆಂಡತಿ ಅಂಜುಗೆ ಹ್ಯಾಪಿ ಬರ್ತ್ಡೇ ವಿಶಸ್. ಒನ್ಸ್ ಅಗೇನ್ ದೇವರು ಅವಳಿಗೆ ಆಯುರಾರೋಗ್ಯ ಭಾಗ್ಯ ಸಕಲ ಸಂತೋಷಗಳನ್ನ ಕರುಣಿಸಲಿ ಅಂತ ಕೇಳ್ಕೊತೀನಿ. ನೀವು ಕೂಡ ನಿಮ್ಮ ಕಡೆಯಿಂದ ಒಂದು ಹ್ಯಾಪಿ ಬರ್ಡೇ ಅಂತ ಪ್ರಶಸ್ತಿ ಕೊಡ್ಬೇಕು ಅಂತ. ಆಯ್ತು ಬಾಪ, ಹಂಗೆ ತೊಗೊಂಬದ್ನೆ ತೊಗೊಂಡ ಬೇಗ ಅದರ್ಲೇ ತಗೊಂಡ್ಬಾರು. ಹಾ, ವೆರಿ ಗುಡ್. ಕಮ್ 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 ಕಮ್. ಹುಷಾರ್, ಇಲ್ಲೇ ಸಿಕ್ಕಿಪ್ಪ ನೀನು, ಇಲ್ಲೇ ಸಿಕ್ಕಿ, ಮುಂದೆ ಸಿಗ್ಬೇಡ. ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಅವರು ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ವೆಜಿಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಮಾಡ್ತಾ ಇದೆಯಾ ಕ್ರಿಶ್? ಏನದು? ಏನಾಯ್ತು? ಏನೋ ಹೇಳ್ತಿದ್ದಂತಾಳೆ ಅವನು. ಏನು ಏನ್ ಮಾಡ್ತಾ ಇದೀಯಾ? ಹಾ, ಇಲ್ಲಿ ನೋಡು, ಇಲ್ಲಿ ನೋಡಿ ಕ್ರಿಶ್, ಕ್ರಿಶ್ ಇಲ್ಲಿ ನೋಡು, ಏನು ಮಾಡ್ತಾ ಇದೀಯಾ? ಹಾ, ಏಯ್ ಅಲ್ಲಿ ಕೇಳೋ. ನೀ ಬೇಡ, ಹೋಗು ನೀನು. You're the loser. Yeah, come on, baby. Come on. ಸೂಪರ್ ಕ್ರಿಶ್, ಸೂಪರ್. ಪಪ್ಪ ಸೋಲ್ಸಿದ್ಯಾ? ಬಾ. ಅಲ್ಲ, ಯಾವ ವೀಕ್ಸ್ ಹಚ್ಚಿ ಒಂಚೂರು ಇದೆ ನೋಡಿ. ಸಾಕ್ಬಿಡಿ ಅಮ್ಮ, ತೊಂದರೆ ಆಗ್ತದೆ ಬಿಡಿ. ಮಸಾಜ್ ಮಾಡಿಲ್ಲ. Okay. Sorry, friends. Friends, baby. Say. Okay, bye. Don't touch. Don't touch. Match is over. Match is over. ಬಿಡು, ನನಗೆ ಹುಷಾರಿಲ್ಲ ಬಿಡು. ನೋಡಿ ಫ್ರೆಂಡ್ಸ್, ರಿಷಿಗೆ ತುಂಬ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿದೆ.
ಸ್ಟಮಕ್ ಪೇನ್ ಅಂತ ಇದ್ದಾನೆ ತುಂಬಾ. ಸೊ ಹಂಗಾಗಿ ಅವ್ನು ಫೀವರ್ ಬಂದಿದೆ, ಸ್ಟಮಕ್ ಅಪ್ಸೆಟ್ ಇರೋದಕ್ಕೋಸ್ಕರ. ಕ್ರಿಶ್ ನೋಡಿ ಅವ್ರ ಅಪ್ಪನ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದೀಯಾ ಕ್ರಿಶ್? ಹಾಯ್ ಎಲ್ಲರಿಗೂ, ಹಾಯ್. ಇಲ್ಲ ನೋಡಿ, ಇವರು ರಿಷಿಗೋಸ್ಕರ ರಜೆ ಹಾಕಿದ್ದಾರೆ ಆಫೀಸಿಗೆ. ಸೊ ನನಗಿಬ್ಬರನ್ನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಥರ ಸತ್ತಾ ಇದೆ ಬಂಗಾರ. ಹಾಂ ಸ್ಟಮಕ್ ಏನು ಇದೆ, ಹೊಟ್ಟೆ ಏನು ಊತ ಇಲ್ತಾನೆ ಇಲ್ವಾ? ಏನಾಗ್ತಾ ಇದೆ? ಹೋಗುತ್ತೆ ಬಿಡು ಹನಿ ಬೀನ್. ಹಂಗಲ್ಲ, ನಿಂಗೆ ಏನಾಗ್ತಾ ಇದೆ ಬಂಗಾರ? ಏನಾಯ್ತು? ಸಿರಪ್ ನಿಂಗೆ ಹೋಯ್ತು ಬಿಡು ಹೊರಗೆ. ಕಡಿಮೆ ಅನ್ಸಿಲ್ಲ ನಿಂಗೆ ಸಿರಪ್ ಹಾಕಿದ್ದು? ಜ್ವರ ಇರೋದಾ? ಹುಷಾರು, ಸಿರಪ್ ಹಾಕಿದ್ದೀನಲ್ವಾ, ಓಕೆನಾ? ಹಾಯ್ ಫ್ರೆಂಡ್ಸ್, ಇದು ನಿಮಗೆ ನೆಕ್ಸ್ಟ್ ಡೇ ಇದು ಬ್ಲಾಗ್ ಇದು. ಸೊ ನಮ್ಮ ರಿಷಿಗೆ ಹುಷಾರಿಲ್ಲ ಅಂತ ನಿಮಗೆ ಹೇಳಿದ್ದೆ ನಾನು. ಸೊ ಅವನಿಗೆ ಸ್ಟಮಕ್ ಅಪ್ಸೆಟ್ ಆಗಿದೆ ಅಂತ ಅಂದಿದ್ವಲ್ಲ, ಅವನಿಗೆ ಸರಿ ಹೋಗಲಿಲ್ಲ. ತುಂಬ ಸಿಕ್ಕಾಪಟ್ಟೆನೂ ಅವನಿಗೆ ಜ್ವರನೂ ಬಂದಿತ್ತು ಮತ್ತು ಹೊಟ್ಟೆನೂ ನೋವು ಅಂತಿದ್ದ. ಸೊ ಡಾಕ್ಟರ್ ಹೇಳಿದ್ರು ಅವನಿಗೆ ಅಡ್ಮಿಟ್ ಮಾಡಿ ಅಂತ. ಸೊ ಅಡ್ಮಿಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇದು ನೋಡ್ಬೋದು ನೀವು, ನನ್ನ ಮಗನ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ತಲೆ ಎಲ್ಲ ನೋಡ್ತಾ ಇದೆ ಫ್ರೆಂಡ್ಸ್, ನಿದ್ದೆ ಇಲ್ಲ ಏನಿಲ್ಲ. ಮಗನಿಗೆ ಹುಷಾರಿಲ್ಲ ಅಂದರೆ ಯಾರಿಗೆ ತಾನೇ ಊಟ ನಿದ್ದೆ ಬರುತ್ತೆ ಹೇಳಿ? ಹೀಗಾಗಿ ನನಗೆ ಡೈಲಿ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಮಗಳು ಹುಷಾರಿಲ್ಲ